ಸಬ್ಸ್ಕ್ರೈಬ್ ಮಾಡಿ ಕಾರ್ ಕನ್ನಡಿಗ ಚಾನಲ್ಗೆ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಹಾಯ್ ಗೈಸ್, ಇವತ್ತು ನೀವು ನೋಡ್ತಾ ಇದ್ದೀರಾ ರೋಲ್ಸ್ ರಾಯ್ಸ್ ರೈತ್. ರೋಲ್ಸ್ ರಾಯ್ಸ್ ನವರ ತುಂಬಾ ಫಾಸ್ಟೆಸ್ಟ್ ಕಾರ್ ಇದು. ರೋಲ್ಸ್ ರಾಯ್ಸ್ ಸೀರೀಸ್ 1 ಇದು, ಸೀರೀಸ್ 2 ಕೂಡ ಬರುತ್ತೆ ಇದರಲ್ಲಿ. ಫಾಸ್ಟೆಸ್ಟ್ ಜೊತೆಗೆ ಅಷ್ಟೇ ಎಕ್ಸ್ಪೆನ್ಸಿವ್ ಕಾರ್ ಕೂಡ ಇದು. ನೋಡ್ತಿದ್ದೀರಾ ರೋಲ್ಸ್ ರಾಯ್ಸ್ ನ ಕೀ ಸ್ಪಿರಿಟ್ ಆಫ್ ಎಕ್ಸ್ಟ್ರಸಿ ಓಪನ್ ಆಗುತ್ತೆ. ಇವತ್ತೇನು ವಿಡಿಯೋ ಸ್ಪಾನ್ಸರ್ ಮೈ 11 ಸರ್ಕಲ್ 20% ಆಫ್ ಇದೆ ನಮ್ಮ ಕಾರ್ ಕನ್ನಡಿಗ ಸಬ್ಸ್ಕ್ರೈಬರ್ಸ್ಗೆ. ನಿಮ್ಮ ಫಸ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ ಮೈ 11 ಸರ್ಕಲ್ ಒಂದು ಆ್ಯಪ್, ಇದರಲ್ಲಿ 1 ಕೋಟಿವರೆಗೂ ವಿನ್ನರ್ಸ್ ನೀವು ನೋಡಬಹುದು. ಇಲ್ಲಿ ದಾದಾ ಸೌರವ್ ಗಂಗೂಲಿ, ರಾಶೀದ್ ಹಾಗೂ ಶೇನ್ ವ್ಯಾಟ್ಸನ್ ಒಂದು ಟ್ರಸ್ಟೆಡ್ ಆ್ಯಪ್ ಇದು. ಪ್ರತಿ ವಾರ 1 ಕೋಟಿ ಗೆಲ್ಲುವ ಅವಕಾಶ, ಡಬಲ್ ರಿವಾರ್ಡ್ ಜೊತೆಗೆ 1500 ರೂಪಾಯಿ ಬೋನಸ್ ಕೂಡ. ಹಾಗಿದ್ರೆ ಲೇಟ್ ಮಾತಿಗೆ ಗಾಯ್ಸ್, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀವಿ, ಹೋಗಿ ನೀವು ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮೈ 11 ಸರ್ಕಲ್ ಆ್ಯಪ್ ನಾವು. ಹಾಗೆ ಬನ್ನಿ ಈಗ ರೋಲ್ಸ್ ರಾಯ್ಸ್ ಬಗ್ಗೆ ನೋಡೋಣ. 7.1 ಕೋಟಿಯಿಂದ 8.6 ಕೋಟಿವರೆಗೆ ಇದ್ರ ಪ್ರೈಸ್ ಇದೆ. ರೋಲ್ಸ್ ರಾಯ್ಸ್ ರೈತ್, ಮಸ್ಕ್ಯುಲರ್ ಎಂಜಿನ್, ಮಸ್ಕ್ಯುಲರ್ ಡಿಸೈನ್ ಕೂಡ. ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ರೋಲ್ಸ್ ರಾಯ್ಸ್ ಅಂತಲೇ ರೋಲ್ಸ್ ರಾಯ್ಸ್ ಅವರು ಇದಕ್ಕೆ ಕರೆದಿದ್ದಾರೆ. ಹಾಗೆ ಜೊತೆಗೆ ಬೆಸ್ಪೋಕ್ ಹ್ಯಾಂಡ್ಮೇಡ್ ಡಿಸೈನ್ ಇಂದ ಮಾಡಲಾಗುತ್ತೆ ಪ್ರತಿಯೊಂದು ರೋಲ್ಸ್ ರಾಯ್ಸ್ ಕೂಡ. BMW F01 ಪ್ಲಾಟ್ಫಾರ್ಮ್ನಲ್ಲಿ ಮಾಡಲಾಗಿದೆ ಈ ರೋಲ್ಸ್ ರಾಯ್ಸ್ ರೈತಿಗೆ. ಪ್ರೀಮಿಯಂ ಜಿರ್ಲಾಕ್ ಪೇಂಟ್ ಜೊತೆಗೆ ಬರುತ್ತೆ ಕಾರ್ ಇದು. 74,000 ಡಿಫ್ರೆಂಟ್ ಕಲರ್ಸ್ ಮತ್ತು ಶೇಡ್ಸ್ ಜೊತೆಗೆ ವೈಫೈ ಹಾಟ್ಸ್ಪಾಟ್ ಕೂಡ ಇದೆ ಕಾರಲ್ಲಿ ನಿಮಗೆ. ಬನ್ನಿ ಈಗ ಸ್ಪಿರಿಟ್ ಆಫ್ ಎಕ್ಸ್ಟ್ರಸಿ ಓಪನ್ ಮಾಡಿ ನೋಡೋಣ. ಆಂಟಿ ಥೆಫ್ಟ್ ಸಿಸ್ಟಮ್ ಆದ್ರಿಂದ ಹೀಗೆ ಒಂದು ಬಟನ್ನಿಂದ ಕ್ಲೋಸ್ ಆಗುತ್ತೆ, ಹಾಗೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ ನೋಡಿ. ಆಲ್ರೈಟ್, ಹಾಗೆ ರೋಲ್ಸ್ ರಾಯ್ಸ್ ರೈತ್ ಸೇಫ್ಟಿ ಬಗ್ಗೆ ನೋಡೋದ್ರೆ 8 ಏರ್ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ABS and EBD, ಲೇನ್ ಡಿಪಾರ್ಚರ್ ವಾರ್ನಿಂಗ್, 360 ಡಿಗ್ರಿ ಸರೌಂಡ್ ವ್ಯೂ ಕ್ಯಾಮ್ರಾ, ನೈಟ್ ವಿಷನ್ ಕ್ಯಾಮ್ರಾ, ಸೈಡ್ ಅಂಡ್ ಫ್ರಂಟ್ ಇಂಪ್ಯಾಕ್ಟ್ ಬೀನ್ಸ್, ಕ್ಲಚ್ ಲಾಕ್, ಟೈರ್ ಪ್ರೆಷರ್ ಮಾನಿಟರ್ ಮತ್ತು ರೋಡ್ಸ್ ಕಂಡೀಷನ್ ಸೆನ್ಸಿಂಗ್ ಜೊತೆಗೆ ಬರುತ್ತೆ. ಅಂದರೆ ಮುಂದೆ ಇರೋ ಸೆನ್ಸರಿಂದ ರೋಡ್ ಸ್ಕ್ಯಾನ್ ಆಗುತ್ತೆ, ಪಾಟೋಲ್ಸ್ ಮತ್ತು ಏನು ಡ್ರೈವ್ಸ್ ಇದ್ರು ಅದರ ಅಕಾರ್ಡಿಂಗ್ ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡುತ್ತೆ ರೋಲ್ಸ್ ರಾಯ್ಸ್ ರೈತ್. ಬೆಸ್ಪೋಕ್ ಹ್ಯಾಂಡ್ಮೇಡ್ ಡಿಸೈನ್ ಮತ್ತು ಮ್ಯಾಜಿಕ್ ರೈಡ್ ಕೂಡ ಇದೆ ರೋಲ್ಸ್ ರಾಯ್ಸ್ ರೈತ್ನಲ್ಲಿ. ಬನ್ನಿ ಈಗ ಸ್ಟ್ರೈಟ್ ಅವೇ ಕಾರಿನ ಫೀಚರ್ ಬಗ್ಗೆ ನೋಡೋಣ, ಏನೇನು ಆಫರ್ ಮಾಡಿದ್ದಾರೆ ರೋಲ್ಸ್ ರಾಯ್ಸ್ ಅವರು ಅಂತ. ಇಲ್ಲಿ ನೋಡ್ತಾ ಇರೋ ರೋಲ್ಸ್ ರಾಯ್ಸ್ನ ಹೆಡ್ ಲ್ಯಾಂಪ್ಸ್, ಝೆನಾನ್ ಹೆಡ್ ಲ್ಯಾಂಪ್ಸ್ ಇದು. ಪರ್ಫಾರ್ಮೆನ್ಸಿ ಹೆಡ್ ಲ್ಯಾಂಪ್ಸ್, 500 ಮೀಟರ್ನ ರೇಂಜ್ ಇದೆ. DRL ನೋಡ್ಬೋದು ನೀವು. ಮತ್ತು ಇಲ್ಲಿ ಕೆಳಗಡೆ ವೆಂಟಿಂಗ್ಸ್, ಕ್ರೀಸಿಂಗ್ ಜೊತೆಗೆ ಏರ್ ವೆಂಟ್ಸ್, ಪಾರ್ಕಿಂಗ್ ಸೆನ್ಸರ್ಸ್ ಇದೆ ಫ್ರಂಟಲ್ಲಿ. ಮತ್ತು ಇಲ್ಲಿ ನೋಡ್ತಾ ಇರೋ ಪ್ಯಾನಿಥನ್ ಗ್ರಿಲ್. ಎಕ್ಸ್ಪ್ಯಾಂಡೆಡ್ ಸೀರೀಸ್ 2 ಅಲ್ಲಿ ನೋಡ್ಬೋದು ನೀವು ರೋಲ್ಸ್ ರಾಯ್ಸ್ ಲೋಗೋ. ಮತ್ತು ಇದು ಸ್ಪಿರಿಟ್ ಆಫ್ ಎಕ್ಸ್ಟ್ರಸಿ, ತುಂಬ ಫೇಮಸ್ ಸಿಂಬಲ್. ಹಾಗೆ ಈ ಸೈಡ್ನಲ್ಲಿ 21 ಇಂಚಸ್ನ ವೀಲ್ ಇದೆ. 7 ಸ್ಪೋಕ್ ಅಲಾ ವೀಲ್ಸ್ ಕೂಡ ಆಪ್ಷನಲ್ ಇದೆ. ಇದು 5 ಸ್ಪೋಕ್ 21 ಇಂಚಸ್ ಡ್ಯಾಂಪರ್ ಕಂಟ್ರೋಲ್, ಏರ್ ಸಸ್ಪೆನ್ಷನ್, ಏರ್ ಪ್ಲಗ್ ಟೈರ್ಸ್ ಇದು. ಮತ್ತು ಇಲ್ಲಿ ರೋಲ್ಸ್ ರಾಯ್ಸ್ನ ಬ್ಯಾಜಿಂಗ್ ನೋಡ್ಬೋದು. ಇಲ್ಲಿ ಟರ್ನ್ ಇಂಡಿಕೇಟರ್ ಲೈಟ್ ಜೊತೆಗೆ. ಡೈಮೆನ್ಷನ್ ವೈಸ್ 5.7 ಮೀಟರ್ ಲೆಂತ್ ಇದೆ, 1.5 ಮೀಟರ್ ಹೈಟ್ ಇದೆ, 2,500 ಕಿಲೋಗ್ರಾಮ್ಸ್ ಅಷ್ಟು ಕರ್ಬ್ ವೆಯ್ಟ್. ವಾರ್ವಿಯಮ್ ಸಿಲ್ವರ್ ಆಕ್ಸೆಂಟ್ಸ್ ಒಂದು ಯುನಿಕ್ ಲುಕ್ ಕೊಡ್ತಾ ಇದೆ. ಬ್ಯಾಕ್ ಪ್ರೊಫೈಲ್ ನೋಡಿ, ರೋಲ್ಸ್ ರಾಯ್ಸ್ನ ಒಂದೇ ಕಾರ್ ಇದು ಈ ಥರ ಡಿಸೈನ್ ಆಫರ್ ಮಾಡೋದು, ಯಾಕಂದರೆ ಇದೊಂದು ಸ್ಪೋರ್ಟ್ ಕಾರ್. ರೋಲ್ಸ್ ರಾಯ್ಸ್ ರೈತ್ ಫ್ಯಾಂಟಮ್, ಗೋಸ್ಟ್ ಮತ್ತು ಡೌನ್ ಎಲ್ಲ ನಿಮಗೆ ಪ್ರೀಮಿಯಂ ಲಕ್ಸುರಿ ಸಲೂನ್ಸ್. 0 to 100 ಬರೀ 4.6 ಸೆಕೆಂಡ್ಸಲ್ಲಿ ಕವರ್ ಮಾಡುತ್ತೆ ರೋಲ್ಸ್ ರಾಯ್ಸ್ ರೈತ್. 6600 cc V12 ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಬರುತ್ತೆ. 624 ಹಾರ್ಸ್ ಪವರ್ ಮತ್ತು 800 ನ್ಯೂಟನ್ ಮೀಟರ್ಸ್ ಟಾರ್ಕ್. ತುಂಬ ಒಳ್ಳೆ ಟಾರ್ಕ್ ಈ ಕಾರಿಗೆ. ಬನ್ನಿ ಹಾಗಿದ್ರೆ ಈಗ ಟ್ರಂಕ್ ಓಪನ್ ಮಾಡಿ ನೋಡೋಣ. ಇಲ್ಲಿ ನೋಡ್ತಾ ಇರೋ ರೋಲ್ಸ್ ರಾಯ್ಸ್ನ ಲೋಗೋ, ಎಲೆಕ್ಟ್ರಿಕಲ್ ಆಪರೇಟೆಡ್ ಟ್ರಂಕ್ ಇದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ 470 ಲೀಟರ್ನ ಬೂಟ್ ಸ್ಪೇಸ್, 470 ಲೀಟರ್ಸ್. ವೆಲ್ವೆಟ್ ಈ ಕ್ವಶನ್ ಫಿನಿಶ್ ಹಾಕ್ಸಿದ್ದಾರೆ. ಬ್ಯಾಕಲ್ಲಿ ಕಾರಿನ ಪ್ರತಿಯೊಂದು ಪಾರ್ಟ್ ನೀವು ಟಚ್ ಮಾಡಿ ನೋಡಿಬೇಕಾದ್ರೆ ಎಲ್ಲೂ ನಿಮಗೆ ಪ್ಲಾಸ್ಟಿಕ್ ಈ ಥರ ಫೀಲ್ ಬರೋದಿಲ್ಲ, ಎಲ್ಲೂ ಚೀಪ್ ಥರ ಫೀಲ್ ಬರೋದಿಲ್ಲ. ಯಾಕಂದರೆ ರೋಲ್ಸ್ ರಾಯ್ಸ್ ಒಂದು ರಾಯಲ್ಟಿ ಕಾರ್, ತುಂಬ ಅಂದರೆ ತುಂಬ ಪ್ರೀಮಿಯಂ ಕಾರ್ ಇದು. 470 ಲೀಟರ್ನ ಬೂಟ್ ಸ್ಪೇಸ್ ನೀವು ನೋಡಿದ್ರಿ. ಎಲೆಕ್ಟ್ರಿಕಲಿ ಆಪರೇಟೆಡ್ ಟೇಲ್ ಗೇಟ್ ಕ್ಲೋಸ್ ಆಯಿತು. ಹಾಗೆ ಇದು ಟೈಲ್ ಲ್ಯಾಂಪ್, ಕ್ರೋಮ್ ಆಕ್ಸೆಂಟ್ನ ಫಿನಿಶ್ ಹಾಕ್ಸಿದ್ದಾರೆ, ಒಳ್ಳೆ ಲುಕ್ ಕೊಡ್ತಾ ಇದೆ. ಇದು ಕ್ವಾಡ್ ಎಕ್ಸಾಸ್ಟ್, 2 ಸೈಡಲ್ಲಿ ಟ್ವಿನ್ ಬರುತ್ತೆ. ಡ್ಯುಯಲ್ ಕ್ವಾಡ್ ಎಕ್ಸಾಸ್ಟ್. ಇದು ನೀವು ನೋಡ್ತಾ ಇರೋ ಸೈಡ್ ಪ್ರೊಫೈಲ್, ತುಂಬ ಸ್ಪೋರ್ಟಿ ಲುಕ್ನ ಕಾರ್. ರೋಲ್ಸ್ ರಾಯ್ಸ್ನ ಬ್ಯೂಟಿಫುಲ್ ಕಾರ್ ಕೂಡ ಇದು. ಕೋಚ್ ಡೋರ್ಸ್, ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್ ಜೊತೆಗೆ ಬರುತ್ತೆ ಇದು. ತುಂಬ ಹೆವಿ ಡೋರ್ಸ್ ಇದು, 110 ಕಿಲೋಗ್ರಾಮ್ಸ್ ಅಷ್ಟು ಬರೀ ಡೋರ್ಸೇ ಬರುತ್ತೆ. ಮತ್ತು ಇಲ್ಲಿ 12 ಅಡ್ಜಸ್ಟೇಬಲ್ ಸೀಟ್ಸ್ ಜೊತೆಗೆ ಡ್ಯುಯಲ್ ಡೋರ್ನ ಕಾರ್ ಇದು, ಅಂದರೆ 2 ಡೋರ್ ಬರೋದು. ಸ್ಪೋರ್ಟಿ ಕಾರ್ ಆದ್ದರಿಂದ. ಫ್ಯಾಂಟಮ್ನಲ್ಲಿ 4 ಸೂಸೈಡ್ ಡೋರ್ಸ್ ಬರ್ತಿತ್ತು, ಆದರೆ ಇದೆಲ್ಲ 2 ಸೂಸೈಡ್ ಡೋರ್. ಕಲರ್ ಬರೀ ಮೆರೂನ್ ಇದೆ ಅಂತ ತಿಳ್ಕೊಬೇಡಿ, ಯಾಕಂದರೆ ರೋಲ್ಸ್ ರಾಯ್ಸ್ ಒಂದು ಕಸ್ಟಮೈಸ್ಡ್ ಎಡಿಷನ್ ಇದು. ನೀವು ಯಾವುದೇ ಕಲರ್ ಯಾವುದೇ ಫಿನಿಶ್ ಬೇಕಾದ್ರೆ ಹೇಳಿ ಮಾಡಿಕೊಡ್ತಾರೆ. ನಿಮ್ಮ DNA ಫಾರ್ಮ್ಯಾಟ್ ಕೂಡ ಬೇಕಾದ್ರೆ ರೋಲ್ಸ್ ರಾಯ್ಸ್ ಅವರು ಕಾರಲ್ಲಿ ಫಿಕ್ಸ್ ಮಾಡಿ ಕೊಡ್ತಾರೆ. ಅಷ್ಟೊಂದು ಕಸ್ಟಮೈಸ್ಡ್ ಆಪ್ಷನ್ ಈ ಕಾರಲ್ಲಿ. ಬನ್ನಿ ಈಗ ಇಲ್ಲಿ ನೋಡೋಣ. ಕ್ರೋಮ್ ಆಕ್ಸೆಂಟ್ಸ್ನಲ್ಲಿ ಡೋರ್ ಇದೆ,
ಡೋರ್ ಲಾಕ್ ಆ್ಯಂಡ್ ಅನ್ಲಾಕ್ನ ಬಟನ್. ಮತ್ತು ಇದು 16 ಸ್ಪೀಕರ್ನ ಮ್ಯೂಸಿಕ್ ಸಿಸ್ಟಮ್, ಪ್ರೀಮಿಯಮ್ ಮ್ಯೂಸಿಕ್ ಸಿಸ್ಟಮ್. ಇದು ಟಾಗಲ್ಸ್ ನೋಡ್ಬೋದು, ಇದು ಕೂಡ ಟಚ್ ಆ್ಯಂಡ್ ಫೀಲ್ ಮಾಡಲಿಕ್ಕೂ ಅಷ್ಟೇ ಕೂಡ ಪ್ರೀಮಿಯಮ್ ಇದೆ. ಕ್ರೋಮ್ ಆಕ್ಸೆಂಟ್ಸ್ನಲ್ಲಿ ಇಲ್ಲಿ ಕೂಡ ಮೆಮೊರಿ ಫಂಕ್ಷನ್ ಸೀಟ್, ಮತ್ತು ಇಲ್ಲಿ ಡೋರ್ ಬಿನ್ನ ಸೆಕ್ಷನ್, ಕೆಳಗಡೆ ಲೈಟ್ ಇದೆ. ಸ್ಯೂಸೈಡ್ ಡೋರ್ಸ್, ಫ್ರಂಟ್ ಓಪನಿಂಗ್ ಡೋರ್ಸ್. ಇದು ಪ್ರೀಮಿಯಂ ಕ್ವಾಲಿಟಿ ಲೆದರ್ ಫಿನಿಷಲ್ಲಿ ಸೀಟ್ಸ್ ನೋಡ್ಬೋದು ನೀವು ಇಲ್ಲಿ. 12 ಅಡ್ಜಸ್ಟಬಲ್ ಸೀಟ್ಸ್ ಜೊತೆಗೆ ಇಲ್ಲಿ ಇದು ಕೂಡ ಟಚ್ ಮಾಡಲಿಕ್ಕೆ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ. ಇದು ನೋಡ್ತಾ ಇರೋ ಡ್ಯಾಶ್ ಬೋರ್ಡ್, ಒಳಗೆ ಕೂತಿ ನೋಡೋಣ ಈಗ. ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ನೀವು ಡೋರ್ ಹತ್ರ ರೀಚ್ ಮಾಡಬೇಕಂತ ಇಲ್ಲ. ಇಲ್ಲಿ ನೋಡಿ ಡೋರ್ ಕ್ಲೋಸ್ ಆಯಿತು. ಹಾಗೆ ಇದು ನೋಡ್ತಾ ಇರೋ ರೋಲ್ಸ್ ರಾಯ್ಸ್ ರೈತ್ನ ಸ್ಟೇರಿಂಗ್ ವೀಲ್, ತುಂಬ ಲೈಟ್ ಸ್ಟೇರಿಂಗ್ ವೀಲ್ ಇದು. ಇಲ್ಲಿ ಮ್ಯೂಸಿಕ್ ಕಂಟ್ರೋಲ್ ಇದೆ, ಮೀಡಿಯಾ ಸೆಲೆಕ್ಷನ್ ಕಂಟ್ರೋಲ್ಸ್ ಜೊತೆಗೆ ಇನ್ನು ಫಂಕ್ಷನ್ಸ್, ಟೆಲಿಫೋನ್ ಆಪರೇಟಿಂಗ್ ಬಟನ್, ಕಾಲ್ ರಿಸೀವ್ ಮತ್ತು ಎಂಡ್ ಮಾಡಲಿಕ್ಕೆ. ಈ ಸೈಡ್ನಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ, ಕ್ರೂಸ್ ಸೆಟ್ಟಿಂಗ್ಸ್, ಮತ್ತು ಇದು ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲ್. ತುಂಬ ಲೈಟ್ ಸ್ಟೇರಿಂಗ್ ವೀಲ್. ಕಾರಿನ ವೆಯ್ಟ್ ಅಷ್ಟು ಜಾಸ್ತಿ ಇದ್ದರೂ ಕೂಡ ಸ್ಟೇರಿಂಗ್ ವೀಲ್ ಅಷ್ಟೇ ಲೈಟಾಗಿ ಬರುತ್ತೆ. ಹೆಡ್ಲೈಟ್ನ ಕಂಟ್ರೋಲ್ಸ್, ಇದು ಕೂಡ ಟಚ್ ಮಾಡಲಿಕ್ಕೆ ಒಂದು ಪ್ರೀಮಿಯಂ ಕ್ವಾಲಿಟಿ. ಮತ್ತು ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅನಲಾಗ್ ಫಿನಿಷ್ನಲ್ಲಿ. ಪವರ್ ರಿಸರ್ವ್ ಕೂಡ ಇದೆ ಇದರಲ್ಲಿ. 260 ಕಿಲೋಮೀಟರ್ ಟಾಪ್ ಸ್ಪೀಡ್ನಲ್ಲಿ ಕಾರ್ ಇದೆ. 0 to 100 4.6 ಸೆಕೆಂಡ್ಸ್ನಲ್ಲಿ ಕವರ್ ಮಾಡುತ್ತೆ. ಕ್ವಾಲಿಟಿ ನೋಡಿ, ಇದರ ಮೆಟೀರಿಯಲ್ ಯೂಸ್ ಮಾಡಿರೋದು ಸೂಪರ್ಬ್ ಕ್ವಾಲಿಟಿ, ಸೂಪರ್ಬ್. ಮತ್ತು ಇದು 8 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪಾರ್ಕಿಂಗ್ ಕ್ಲಚ್, ಕ್ಯಾಮ್ರಾ ಬಟನ್ಸ್ ಜೊತೆಗೆ ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ರೈಟ್ ಸೈಡಲ್ಲಿ. ಹಾಗೆ ಇದು ಸೆಂಟರ್ ಕಾನ್ಸೋಲ್ನ ಲುಕ್. 3 AC ವೆಂಟ್ ಜೊತೆಗೆ ಬರುತ್ತೆ, 2 ರೌಂಡ್ ಶೇಪಲ್ಲಿ, ಮಧ್ಯ ಒಂದು ಹೀಟಿಂಗ್ ಮತ್ತು ಕೂಲಿಂಗ್ ಎರಡೂ ಕೂಡ ಅದರಲ್ಲೇ. ಮ್ಯೂಸಿಕ್ ಕಂಟ್ರೋಲ್ಸ್, AC ಸೆಲೆಕ್ಷನ್, ಸಾಫ್ಟ್, ಮೀಡಿಯಮ್, ಹೈ ಮತ್ತು ಮ್ಯಾಕ್ಸ್. ನೀವು ಯಾವುದೇ ಕಾರಲ್ಲಿ ಇದು ಸಾಫ್ಟ್ ಬಟನ್ ನೋಡಲಿಕ್ಕೆ ಆಗೋದಿಲ್ಲ. ಮತ್ತು ಇದು ಸೀಟ್ ಹೀಟಿಂಗ್ನ ಕಂಟ್ರೋಲ್ಸ್, ಹೀಟಿಂಗ್ ಮತ್ತು ಕೂಲಿಂಗ್ ಸೀಟ್ ಫಂಕ್ಷನ್ಸ್, ಇಂಟೆನ್ಸಿಟಿ ಸೆಟ್ ಮಾಡಲಿಕ್ಕೆ 2 ಕಪ್ ಹೋಲ್ಡರ್, ಮಧ್ಯ ಕೀ ಹೋಲ್ಡರ್ ಇದೆ. ಈ ಹೋಲ್ಡರಲ್ಲಿ ಕೀ ಇಟ್ಟರೆ ಮಾತ್ರ ಕಾರ್ ಡಿಟೆಕ್ಟ್ ಮಾಡುತ್ತೆ. ಮತ್ತು ಇದು ಸ್ಪಿರಿಟ್ ಆಫ್ ಎಕ್ಸ್ಟಸಿಯ ರೋಟರಿ ನಾಬ್ ನೋಡ್ಬೋದು ನೀವಿಲ್ಲಿ. ಇದರಲ್ಲಿ ರೇಡಿಯೋ, ಮ್ಯಾಪ್, ಇದು ಏರ್ ಸಸ್ಪೆನ್ಷನ್ ಹೈಟ್ ಅಡ್ಜಸ್ಟಿಂಗ್ ಬಟನ್, ಹ್ಯಾಜಾರ್ಡ್ ಲೈಟ್. ಮತ್ತು ಇಲ್ಲಿ 2 ಆಸ್ಟ್ರೇ ಕಂಪಾರ್ಟ್ಮೆಂಟ್ ಇದೆ, ಹೀಗೆ ಕ್ಲೋಸ್ ಆಗುತ್ತೆ. ಫ್ರಂಟ್ ಸೈಡಿಂದ ಕ್ಲೋಸ್ ಮಾಡೋಣ, ಕೀ ಪ್ರೆಸ್ ಮಾಡಬೇಕು ಹೀಗೆ. ಆಲ್ರೆಡಿ ಪ್ಯಾನಲ್ ಕ್ಲೋಸ್ ಆಯಿತು ನೋಡ್ಬೋದು ಈಗ. ಆಮ್ರೆಸ್ಟ್ ಕೆಳಗಿದೆ ಅಂತ ನೋಡೋಣ. ವೈರ್ಲೆಸ್ ಚಾರ್ಜಿಂಗ್ನ ಮ್ಯಾಟ್ ನೋಡ್ಬೋದು, ಮತ್ತು 12V ಸಾಕೆಟ್ ಕೂಡ ಇದೆ. ಇದು ಫಿನಿಶ್ ಕೂಡ ನೋಡಿ, ಪ್ರೀಮಿಯಂ ಲೆದರ್ ಫಿನಿಶ್ ಇದು. ಇದು ಯಾವುದೇ ನಾಪಾ ಲೆದರ್, ಆಲ್ಕಂಟಾರ ಲೆದರ್ ಅಲ್ಲ. ಅನಲಾಗ್ ಕ್ಲಾಕ್, ಬರೀ ಲಕ್ಸುರಿ ಕಾರ್ ಸೆಗ್ಮೆಂಟಲ್ಲಿ ನೋಡ್ಬೋದು ನೀವು, ಮುಂಚೆ ಹೇಳಿದ ಹಾಗೆ ನಾವು. ಈ ಪ್ಯಾನಲ್ ಕೂಡ ನೋಡಿ ಅಷ್ಟೇ ಪ್ರೀಮಿಯಂ ಮೆಟೀರಿಯಲ್. ಗ್ಲೋಬಾಕ್ಸ್ ನೋಡೋಣ, ತುಂಬ ದೊಡ್ಡದೇನಿಲ್ಲ, ಆದರೂ ಡೀಸೆಂಟ್ ಸೈಜ್, ಡಾಕ್ಯುಮೆಂಟ್ಸ್ ಇಡಲಿಕ್ಕೆ ತುಂಬ ಅಡಿಕ್ವೇಟ್ ಇದೆ ಇದು. ಮತ್ತು ಇದು ಸೀಟ್ಸ್, ಮಸಾಜಿಂಗ್ ಫಂಕ್ಷನ್ ಸೀಟ್ ಜೊತೆಗೆ ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಫಂಕ್ಷನ್ನ ಸೀಟ್ ಜೊತೆಗೆ ಬರುತ್ತೆ. ಇದು ರೋಲ್ಸ್ ರಾಯ್ಸ್ನ ಲೋಗೋ ಇದೆ ಮಧ್ಯ. ಬನ್ನಿ ಈಗ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ನೋಡೋಣ. ಇದ್ರ ಕಂಟ್ರೋಲ್ಸ್ ಇಲ್ಲಿ ಮಧ್ಯ ರೋಟರಿ ನಾಬ್ ಇದನ್ನು ಮಾಡಬೇಕು. BMW iDrive ಥರನೇ ಸಿಸ್ಟಮ್, ಯಾಕಂದರೆ ಇದು ರೋಲ್ಸ್ ರಾಯ್ಸ್ ಕೂಡ BMW ಅಂಡರ್ಟೇಕಿಂಗ್ನ ಕಾರ್. ಅದರ ಫೀಚರ್ ತುಂಬ ಸಿಮಿಲರ್ ಆಗಿ ಇದರಲ್ಲೇ ಇದೆ. ಮ್ಯಾಪ್, ನೇವಿಗೇಷನ್, ಪಿಂಚ್ ಔಟ್ ಮತ್ತು ಝೂಮ್ ಇನ್ನ ಫಂಕ್ಷನ್ ಕೂಡ ಇದೆ ಇದರಲ್ಲೇ. ಆದರೆ ಈ ಸ್ಕ್ರೀನ್ ಟಚ್ ಸ್ಕ್ರೀನ್ ಅಲ್ಲ, ಬರೀ ಆ ಟಾಗಲ್ನಿಂದನೇ ಮಾಡಬೇಕು, ರೋಟ್ರಿ ನಾಬಿಂದ. ಕರೆಂಟ್ಲಿ ಇರೋ VIP ಮೋಟರ್ಸ್ ದುಬೈನ ಲೊಕೇಶನ್ ತೋರಿಸ್ತಾ ಇದೆ, ಕರೆಂಟ್ ಲೊಕೇಶನ್. ಅಪ್ಲಿಕೇಶನ್, ವೆಹಿಕಲ್ ಸೆಟ್ಟಿಂಗ್ಸ್, ವೆಹಿಕಲ್ ಇನ್ಫಾರ್ಮೇಷನ್ ಜೊತೆಗೆ ಇನ್ನೂ ಫಂಕ್ಷನ್ಸ್. ಸೆಟ್ಟಿಂಗ್ಸಲ್ಲಿ ಸ್ಪಿರಿಟ್ ಆಫ್ ಎಕ್ಸ್ಟಸಿ, ಲೈಟ್, ಡೋಸ್, ಕ್ಲೈಮೇಟ್, ಸ್ಪೀಡ್ ಎಲ್ಲ ಇನ್ನೂ ಕಂಟ್ರೋಲ್ಸ್ ಇದೆ. ಮತ್ತು ಇಲ್ಲಿ ವೆಹಿಕಲ್ ಇನ್ಫಾರ್ಮೇಷನಲ್ಲಿ ಪಿಕ್ಚರ್ ಸರ್ಚ್, ಓನರ್ಸ್ ಹ್ಯಾಂಡ್ಬುಕ್, ಆನ್ ಬೋರ್ಡ್ ಕಂಪ್ಯೂಟರ್ ಥರ ಮುಂತಾದ ಫೀಚರ್ಸ್. 360 ಡಿಗ್ರಿ ಸರೌಂಡ್ ವ್ಯೂ ಕ್ಯಾಮ್ರಾ. ಮತ್ತು ಇಲ್ಲಿ ಆಟೋ ಡಿಮಿಂಗ್ ರಿಯರ್ ವ್ಯೂ ಮಿರರ್. ಸನ್ರೂಫ್ ನೋಡೋಣ ಈಗ.
ಸನ್ರೂಫ್ ಸ್ಪೆಷಲ್ ಎಡಿಷನ್. ಆದರೆ ಇನ್ನೊಂದು ಸ್ಪೆಷಲ್ ಎಡಿಷನ್ ಬರುತ್ತೆ ರೋಲ್ಸ್ ರಾಯ್ಸ್ ಫ್ಯಾಂಟಮ್ನಲ್ಲಿ ನೀವು ನೋಡಿದ್ರಿ. ಸ್ಟಾರ್ ಲೈಟ್ 1340 ಆಪ್ಟಿಕ್ಸ್ ಜೊತೆಗೆ ಬರುತ್ತೆ ಸ್ಟಾರ್ ಲೈಟ್ ಫಂಕ್ಷನ್. ಆಫ್ ಮಾಡಿ ಹಿಂದೆ ಹೋಗಿ ನೋಡೋಣ ಕಾರಲ್ಲಿ ಏನು ಫೀಚರ್ ಇದೆ ಅಂತ. ಹೀಗೆ ಇಲ್ಲಿ ಒಳಗೆ ಹೋಗಬೇಕು. ಲೆಗ್ ಸ್ಪೇಸ್ ತುಂಬ ಒಳ್ಳೆ ಇದೆ. ಮುಂದಿನ ಸೀಟ್ ಕೂಡ ಇಲ್ಲಿಂದನೇ ಮೂವ್ ಮಾಡ್ಬೋದು ಮುಂದೆ ಮತ್ತು ಹಿಂದೆ. ಕೂಪ್ ಆದ್ದರಿಂದ ಈ ಕಾರಿನ ಹೆಡ್ ರೆಸ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಆಮ್ರೆಸ್ಟ್ ಹಿಂದೆ ಕೂಡ ಮತ್ತು ಇಲ್ಲಿ ಒಂದು ಪ್ಯಾನಲ್ ಇದೆ, ಓಪನ್ ಮಾಡಿ ನೋಡೋಣ. ಆಲ್ರೆಡಿ ಇಲ್ಲಿ ಆಸ್ಟ್ರೇಯ ಸೆಕ್ಷನ್, ಆಸ್ಟ್ರೇ ಮತ್ತು ಇಲ್ಲಿ 2 ಕಪ್ ಹೋಲ್ಡರ್ ಕೂಡ ಇದೆ, ಒಂದು ದೊಡ್ಡದು ಮತ್ತು ಇನ್ನೊಂದು ಸಣ್ಣದು. ಸೀಟ್ ಹೀಟಿಂಗ್ನ ಕಂಟ್ರೋಲ್ಸ್. ಮತ್ತು ಇಲ್ಲಿ ನೋಡ್ತಾ ಇರೋ ರೋಲ್ಸ್ ರಾಯ್ಸ್ನ ಒಂದು ಪ್ರೀಮಿಯಂ ಕ್ವಾಲಿಟಿ ಕಾರ್ಪೆಟಿಗೆ ತುಂಬ ಪಾಪ್ಯುಲರ್ ಆಗಿದೆ ರೋಲ್ಸ್ ರಾಯ್ಸ್. ಅಷ್ಟು ಪ್ರೀಮಿಯಂ ಕ್ವಾಲಿಟಿಯ ಹ್ಯಾಂಡ್ಮೇಡ್ ಡಿಸೈನಿಂದ ಮಾಡಲಾಗುತ್ತೆ ಪ್ರತಿಯೊಂದು ಕಾರ್ಪೆಟ್ ಕೂಡ. ಇದಾಯಿತು ರಿಯಲ್ ಸೀಟ್ಸ್ನ ಕೂಡ ಆ್ಯಂಬಿಯನ್ಸ್. ಫ್ಯಾಂಟಮ್ನ ರಿವ್ಯೂ ಕೂಡ ಮಾಡಿದ್ವಿ, ಅದು ಕೂಡ ನೀವು ನೋಡ್ಬೋದು. ಇದಾಯಿತು ರೋಲ್ಸ್ ರಾಯ್ಸ್ ರೇತ್ನ ರಿವ್ಯೂ. ಹೇಗನ್ಸು ನಿಮಗೆ ರಿವ್ಯೂ ಕಮೆಂಟ್ ಮಾಡಿ ನಿಮಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ. ಇದೇ ಥರ ಕಾರ್ ಬ್ಲಾಗ್ಸ್ಗಳಿಗೆ ಕಾರ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಡ್ರೈವ್ ಸೇಫ್.